ಹಾಯ್ ಹಲೋ ನಮಸ್ಕಾರ, ಯು ವಾಚಿಂಗ್ ದಿ ತೊಡ್ಲ. ನಾನು ನಿಮ್ಮ ಮಾರ್ಸ. ಈ ಚಾನಲ್ ನೀವು ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ತುಂಬಾ ದಿನಗಳಾದ್ಮೇಲೆ ಒಂದು ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಯೂಶಲಿ ನೈಸ್ ರೋಡ್ ಅಲ್ಲಿ ಇಲ್ಲಿ ಹೋಗಿ ರಿವ್ಯೂ ಮಾಡ್ತಾ ಇದ್ವಿ. ಇದೊಂದು ಸಿಟಿ ಓರಿಯೆಂಟೆಡ್ ವೆಹಿಕಲ್ ಆಗಿದ್ದರಿಂದ ಇದನ್ನ ಸ್ಟ್ರೀಟ್ಸ್ ಅಲ್ಲಿ ಮಾಡ್ತಾ ಇದೀವಿ. ಸ್ಟ್ರೀಟ್ ಅಲ್ಲಿ ಇದನ್ನ ನಿಮಗೆ ಮೇನ್ ಆಗಿ ಆಸ್ ಯೂಶುವಲ್ ನನ್ನ ಸ್ಪೆಸಿಫಿಕೇಶನ್ಸ್ ಎಲ್ಲ ಇಲ್ಲೇ ಎಕ್ಸ್ಟೀರಿಯರ್ ಸ್ಪೆಸಿಫಿಕೇಶನ್ಸ್ ಎಲ್ಲಾನು ನಿಲ್ಸ್ಬಿಟ್ಟು ಹೇಳತ್ರನೇ ಹೇಳ್ತೀನಿ. ಆಮೇಲೆ ಹೋಗ್ತಾ ಗಾಡಿದು ಪರ್ಫಾರ್ಮೆನ್ಸ್ ಪ್ರತಿ ಒಂದು ಡೀಟೇಲ್ಸ್ ಹೋಗ್ತಾ ಓಡಿಸ್ಕೊಂಡು ಹೇಳ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಇವಾಗ ಮೇನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಪೇರ್ ಮಾಡಿದೆ, ಯೂಟ್ಯೂಬ್ ಕಂಪೇರ್ ಮಾಡಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ 16K ಇದೆ, ಯೂಟ್ಯೂಬ್ ಅಲ್ಲಿ 60K ಇದೆ. ಸೊ ಇದನ್ನು 60K ಮಾಡಬೇಕು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಫೋಟೋ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಫಾಲೋ ಮಾಡಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಯಮಹಾ ಈ ಗಾಡಿ ಕೊಟ್ಟಿದ್ದಕ್ಕೆ ರಿವ್ಯೂ ಮಾಡಕ್ಕೆ. ಇದು ಬಂದು ನೀವು ನೋಡ್ತಿರೋ ಹಂಗೆ ಯಮಹಾ FZ V4 ವರ್ಷನ್ 4, ಇದು ಲೇಟೆಸ್ಟ್ ವರ್ಷನ್. ಇದು ಬಂದು ನ್ಯಾಡೋ ಗ್ರೇ ಕಲರ್. ನಾನು ಯಾಕೆ ಈ ಕಲರ್ ಚೂಸ್ ಮಾಡಿ ಅಂದ್ರೆ ಯೂಶಲಿ ನ್ಯಾಡೋ ಗ್ರೇನೆ ನಂಗೆ ಸಖತ್ ಇಷ್ಟ. ನನ್ನ ಕಾರ್ಗೂ ಅದನ್ನೇ ಮಾಡಿಸ್ಬೇಕು ಅನ್ಕೊಂಡಿದ್ದೆ, ಬಟ್ ಮಾಡ್ಸಕ್ಕಾಗಿರ್ಲಿಲ್ಲ. ಬೈಕ್ ಮಾಡಿಸ್ಬೇಕು ಅನ್ಕೊಂಡಿನಿ, ಪ್ರಾಬ್ಲಿ ಮಾಡಿಸ್ತೀನಿ, ನೋಡೋಣ ಹೆಂಗಿರುತ್ತೆ ಏನು ಎಲ್ಲ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೆ ಅನ್ಬಿಟ್ಟೆ ನಾನು ಇವಾಗ ಯಮಹಾ ಇಂದ ನ್ಯಾಡೋ ಗ್ರೇ ಕಲರ್ ಗಾಡಿನೇ ಇಸ್ಕೊಂಡ್ಬಂದಿದ್ದೀನಿ. ಇದ್ರಲ್ಲಿ 3 ಕಲರ್ ಆಪ್ಷನ್ಸ್ ಇದೆ, ಒಂದು ರೆಡ್, ಇನ್ನೊಂದು ಬ್ಲಾಕ್. ಆ ಬ್ಲಾಕ್ಗೆ ವಿತ್ ಗೋಲ್ಡ್ ಅಲಾಯ್ಸ್ ಏನೋ ಬರುತ್ತೆ, ರೆಡ್ಗೆ ಇನ್ನೊಂದೇನೋ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ನನಗೆ ಜಾಸ್ತಿ ಇಷ್ಟ ಇದೆ ಈ ನ್ಯಾಡೋ ಗ್ರೇ ಮತ್ತೆ ಬ್ಲೂ. ಇದನ್ನ MT-15 ತಂದಿದೆ, ಅದ್ರಲ್ಲಿ ಕೂಡ ಇದೆ ಸೇಮ್. ನೋಡಿದ್ರಿ ನೀವು. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಲ್ಲ, ಗಾಡಿ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಲುಕ್ಸ್ ನೋಡ್ತಿರ್ಬೋದು ನೀವು. ಹಳೆ ವರ್ಷನ್ಗೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಬೇಜಾನ್ ಅಂದರೆ ತುಂಬಾನೇ ಡಿಫ್ರೆನ್ಸ್ ಇದೆ ಗುರು. ಯಾಕಂದರೆ ಈ ಟ್ಯಾಂಕ್ ನೋಡ್ತಿರ್ಬೋದು ನೀವು. ಟ್ಯಾಂಕ್ ಡಿಸೈನ್ ಅಂತೂ ಕ್ರೇಜಿಯಾಗಿ ಕೊಟ್ಟಿಯಾನೆ, ಫುಲ್ ಸ್ಲೀಕ್ ಆಗಿ ಏನೇನೋ ಫುಲ್ ಕರ್ವ್ಸ್ ಎಲ್ಲ ಕೊಟ್ಟು ಮಸ್ತಾಗಿ ಕೊಟ್ಟಿಯಾನೆ ಅಂತಲೇ ಹೇಳ್ಬೋದು. ಆ ಕಲರ್ಗೂ ಆ ಡಿಸೈನ್ಗೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ. ಫ್ರಂಟಲ್ಲಿ ಇದು ಸ್ವಲ್ಪ ಡಮ್ಮಿಯಾಗಿ ಕಾಣುತ್ತೆ, ಯಾಕಂದರೆ ಇದು ಸ್ವಲ್ಪ ಲೋ ಕ್ವಾಲಿಟಿ ಫೈಬರ್ ಥರ ಫೀಲ್ ಬರುತ್ತೆ ಫ್ರಂಟಲ್ಲಿ. ಈ ಕ್ರೋಮ್ ಫಿನಿಶಿಂಗ್ ಇನ್ನೊಂದು ಸ್ವಲ್ಪ ಲೈಕ್ ಇದು ಫೈಬರ್ ಮೆಟೀರಿಯಲ್ಲು. ಕ್ರೋಮ್ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೀರಾ, ಇನ್ನೂ ಲುಕ್ ಎನ್ಹಾನ್ಸ್ ಆಗಿರೋದು ಪ್ರಾಬ್ಲಿ. ಬಟ್ ಇದು ನೋಡ್ತಿರ್ಬೋದು ನೀವು, ಈ ಪಾರ್ಟ್ಗೂ ಇದಕ್ಕೂ ಸ್ವಲ್ಪ ಡಮ್ಮಿ ಫೀಲ್ ಬರುತ್ತೆ, ಯಾಕಂದರೆ ಇದು ಯಾರು ಡೂಪ್ಲಿಕೇಟ್ ಏರ್ ಬೆಂಡ್ಸ್ ಥರ ಫೀಲ್ ಬರುತ್ತೆ. ಆಬ್ವಿಯಸ್ಲಿ ಅದು ಒರಿಜಿನಲ್, ನೀವು ಜಸ್ಟ್ ಲುಕ್ ವೈಸ್ ಮಾಡಿ ಅದು. ಇನ್ನು ಫ್ರಂಟ್ ಹೆಡ್ಲೈಟ್ ನೋಡ್ಬಿಡ್ಬೋದು ನೀವು. ಇದು ಬಂದು DRL. ಈ DRL ಕಂಪ್ಲೀಟ್ಲಿ ನ್ಯೂ ಹೆಡ್ಲೈಟ್ ಬರುತ್ತೆ, DRLs ಬರುತ್ತೆ. ಆನ್ ಮಾಡಿ ತೋರಿಸ್ತೀನಿ, ಪ್ರಾಬ್ಲಿ ಕಾಣಲ್ಲ ಲೈಟಿಗೆ. ನೋಡ್ಬೋದು ನೀವು, ಆನ್ ಆಯಿತು. ಸೊ DRL ಆನ್ ಆಗಿದೆ. ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ ಗುರು. ಒಳಗಡೆ ಆನ್ ಆಗಲ್ಲ, ಬರೀ ಈ ಕಡೆ ಒಂದು DRL, ಈ ಕಡೆ ಒಂದು DRL ಆನ್ ಆಗುತ್ತೆ. ಇನ್ನು ನಿಮಗೆ ಇಂಡಿಕೇಟರ್ಸ್ ಆನ್ ಮಾಡಿ ತೋರಿಸ್ಬಿಡ್ತೀನಿ. ಕಂಪ್ಲೀಟ್ LED ಸೆಟಪ್ ಬರುತ್ತೆ ನಿಮಗೆ. ನೋಡ್ಬೋದು ನೀವು, LED ಹೆಡ್ಲೈಟ್ಸು, LED ಇಂಡಿಕೇಟರ್ಸು, ಆಮೇಲೆ LED ಟೈಲ್ ಲೈಟ್ಸು, LED ಇಂಡಿಕೇಟರ್ ಎಲ್ಲ ಕಂಪ್ಲೀಟ್ LED ಸೆಟಪ್ ಬರುತ್ತೆ ನಿಮಗೆ ಗಾಡಿಗೆ ಅಂತಾನೆ ಹೇಳ್ಬೋದು. ಇನ್ನು ಕಲರ್ ಆಪ್ಷನ್ಸ್ ಆಲ್ರೆಡಿ ಹೇಳಿದೆ, 3 ಕಲರ್ ಆಪ್ಷನ್ಸ್ ಇದೆ. ನನಗೆ ಜಾಸ್ತಿ ಇಷ್ಟ ಆಗಿದೆ ಈ ನ್ಯಾಡೋ ಗ್ರೇ ವಿತ್ ಬ್ಲೂ ಕಲರ್, ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಕಲರ್ ಫ್ರಂಟ್ ಲುಕ್ ಆಕ್ಚುಲಿ ಚೆನ್ನಾಗಿದೆ. ಇನ್ನು ಯಮಹಾ ಬ್ಯಾಡ್ಜಿಂಗ್ ನೋಡ್ಬೋದು ನೀವು. ಫ್ರಂಟಲ್ಲಿ ಒಂದು ಲೋಗೋ, ಸೈಡಲ್ಲಿ ಇಲ್ಲೊಂದು ಲೋಗೋ, ಇಲ್ಲಿ ಲೋಗೋ ಇಲ್ಲ, ಬರೀ ಹೆಸರಿದೆ. ಅದೇ ಥರ ಇನ್ನು ಅಲ್ಲಲ್ಲೇ ಬ್ರ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಯಮಹಾ ಅವರು ಅಂತಲೇ ಹೇಳ್ಬೋದು. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ, ವಿತ್ 100/80 ಸೆಕ್ಷನ್ ಟೈರ್ಸ್ ಬರುತ್ತೆ. ಡಿಸ್ಕ್ ಬ್ರೇಕ್ ಬರುತ್ತೆ 282 mm. ರೇರಲ್ಲಿ ನೋಡೋದಾದ್ರೆ ನೀವು ಮೋನೋಶಾಕ್ ಅಬ್ಸರ್ವರ್ಸ್ ಬರುತ್ತೆ, 140/60 ಸೆಕ್ಷನ್ ಟೈರ್ಸ್. R15 ಬರುತ್ತೆ, ಅದೇ ಟೈರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಿದೆ ಅಂದ್ರೆ ನಿಮಗೆ ಈ FZಗೆ ನಿಮಗೆ ಕಿಕ್ಕರ್ ಬರಲ್ಲ, ಆಸ್ ದಿಸ್ ಇಸ್ ಫ್ಯೂಲ್ ಇಂಜೆಕ್ಷನ್ ನ್ಯೂ BS6 ವೇರಿಯಂಟ್ ಇದು. ಈ ಥರ ಇದೆ. ಇನ್ನು ಎಕ್ಸಾಸ್ಟ್ ಎಂಡ್ ಕ್ಯಾನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲುಕ್ ವೈಸ್ ಚೆನ್ನಾಗಿದೆ ಎಂಡ್ ಕ್ಯಾನು. ಇನ್ನು ನಿಮಗೆ ಬರೀ 5 ಗೇರ್ಸ್ ಬರುತ್ತೆ. ಆಮೇಲೆ ಇದ್ರದ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಫೀಲ್ ಆಗಿರೋದು. ಬಟ್ ಆಲ್ಮೋಸ್ಟ್ ಏನಂದ್ರೆ ನಿಮಗೆ ಇನ್ನೊಂದು ಆಶ್ಚರ್ಯಕರವಾದದ್ದು ಈ LED ಇಂಡಿಕೇಟರ್ಸ್ ಕೊಟ್ಟಿರೋದು. R15 ಹೊಸದಾಗ ಲಾಂಚ್ ಆದಂತೂ LED ಇಂಡಿಕೇಟರ್ಸ್ ಇಲ್ಲೇ ಇಲ್ಲ ಗುರು. ಫ್ರಂಟ್ ಡಿಸ್ಪ್ಲೇ ನೋಡ್ಬೋದು ನೀವು. ಡಿಸ್ಪ್ಲೇ ಬಂದು ಕಂಪ್ಲೀಟ್ಲಿ ಡಿಜಿಟಲ್, ಸೇಮ್ ನಿಮಗೆ R15 ಹೇಗೆ ಬರುತ್ತೆ ಅದೇ ಥರನೇ ಬರುತ್ತೆ. ಬಡಿ ಅಂದ್ಬಿಟ್ಟು ಇನ್ನೊಂದೇನೆಂದರೆ ಇದರಲ್ಲಿ ನಿಮಗೆ ಯಮಹಾ ಕನೆಕ್ಟ್ ಇದೆ, ವೈ ಕನೆಕ್ಟ್ ಬರುತ್ತಲ್ಲ ಅದಿದೆ. ಸೈಡ್ಸ್ ಇಂಜಿನ್ ಕಟ್ ಆಫ್ ಇದೆ, ಇದೆಲ್ಲನೂ ಇದೆ. ಆಮೇಲೆ ಇನ್ನೊಂದು ನೋಡ್ಬೋದು ನೀವು, ಏನೋ ಆನ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಏನಂದರೆ ನೋಡ್ಬೋದು ನೀವು, TCS ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲು. ಈ ಒಂದು ಬೇಸಿಕ್ ವೆಹಿಕಲಲ್ಲಿ 150cc ವೆಹಿಕಲಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಗುರು. ಕ್ರೇಜಿ ಅಂತಲೇ ಹೇಳ್ಬೋದು, ಅನ್ಬಿಲಿಯಬಲ್. ಯಾಕಂದರೆ 150cc ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಬೇಕಿಲ್ಲ, ಬಟ್ ಸ್ಟಿಲ್ ಈ ಥರ ಒಂದು ಫೀಚರ್ಸ್ ಯಮಹಲ್ಲಿ 150cc ಸ್ಟ್ರೀಟ್ ವೆಹಿಕಲ್ಗೆ ಕೊಟ್ಟಿದ್ದಾರೆ ಅಂದರೆ ಸೂಪರ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಇಂಟಲ್ ಇಂಜಿನ್ ಎಲ್ಲ ನೋಡ್ಬೋದು ನೀವು, ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಎಲ್ಲನೂ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಸೀಟ್ ನೋಡ್ಬೋದು ನೀವು. ಸೀಟ್ ಬಂದು ಸಿಂಗಲ್ ಸೀಟ್ ಬರುತ್ತೆ, ಫುಲ್ ವೈಡ್ ಆಗಿರುತ್ತೆ. ಆರಾಮಾಗಿ ದಪ್ಪ ಇರೋರು ಕೂತ್ಕೋಬೋದು. ಹಿಂದೆ ಕೂತ್ಕೊಳ್ಳೋರ್ಗು ಒಳ್ಳೆ ಕಂಫರ್ಟು, ಜೊತೆಗೆ ಗ್ರ್ಯಾಬ್ ರೈಲ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಫುಲ್ ನೀಟಾಗಿ ಗ್ರಿಪ್ ಕೊಡುತ್ತೆ, ಒಳ್ಳೆ ಬಿಲ್ಟ್ ಇದೆ. ಗ್ರ್ಯಾಬ್ ರೈಲ್ ಕೂಡ ಒಳ್ಳೆ ಗ್ರಿಪ್ ಕೊಡುತ್ತೆ. ಆಮೇಲೆ ಟೈಲ್ ಲೈಟ್ ನೋಡ್ತಿರ್ಬೋದು. ಟೈಲ್ ಲೈಟ್ ನಂಗೆ ಸ್ವಲ್ಪ MT-15 ಥರ ಫೀಲ್ ಬರುತ್ತೆ ಗುರು ಟೈಲ್ ಲೈಟ್. ಆಬ್ವಿಯಸ್ಲಿ ಇಲ್ಲಿ ಏನಂತಾರೆ, ಫ್ರಂಟ್ ಡಿಸ್ಪ್ಲೇ ಕೂಡ R15 MT-15, ಟೈಲ್ ಲೈಟ್ MT-15 ಥರ ಇದೆ. ಬಟ್ ಸೇಮ್ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಿಮಗೆ ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ಲುಕ್ ವೈಸ್ ಗಾಡಿಯಲ್ಲಿ ಇರೋದು. ಇನ್ನು ಈ ಕಡೆ ನೋಡ್ಬೋದು ನೀವು, ಈ ಒಂದು ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ, ಮತ್ತೆ ಸ್ಯಾರಿ ಗಾರ್ಡ್ ಬರುತ್ತೆ. ಇದೆಲ್ಲ ಸ್ಯಾರಿ ಗಾರ್ಡ್ ಆಬ್ವಿಯಸ್, ಬಟ್ ಲೇಡೀಸ್ ಫುಟ್ ರೆಸ್ಟ್ ಎಲ್ಲ ಈ ತರ ಒಂದು ಸ್ಟ್ರೀಟ್ ವೆಹಿಕಲ್ಸ್ ಅಲ್ಲೇ ಜಾಸ್ತಿ ಸಿಗೋದು ನಿಮಗೆ ನೋಡ್ತಾ ಇದ್ದೀರಾ ನೀವು. ಆಮೇಲೆ ಈ ಒಂದು ನ್ಯಾಡೋ ಗ್ರೇಗೆ ಬ್ಲ್ಯಾಕ್ ಯೂಶಲಿ ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ. ಅದರಿಂದ ಇವರು FZS ಅನ್ನೋದನ್ನ ಮ್ಯಾಟ್ ಫಿನಿಶ್ ಬೋಲ್ಡ್ ಲೆಟರ್ಸ್ ಅಲ್ಲಿ FZS ಅಂತ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಈ ಗಾಡಿ ನಿಲ್ಸ್ಕೊಂಡು ಗಾಡಿ ಬಗ್ಗೆ ತಿಳಿಸ್ಕೊಟ್ಟಿನಿ. ಬೇಸಿಕ್ ಫೀಚರ್ಸ್ ಆಗಿರ್ಬೋದು ಪ್ರತಿಯೊಂದು. ಇನ್ನೊಂದು ಏನ್ ಮಾಡ್ತದೆ ಅಂದ್ರೆ ರೇರ್ ಅಲ್ಲಿ ಡಿಸ್ಕ್ ಬಂದು ನಿಮಗೆ 280 mm ಬರುತ್ತೆ. ಸಿಂಗಲ್ ಚಾನಲ್ ABS ಆಗಿರುತ್ತೆ. ಇದು ಡ್ಯುಯಲ್ ಚಾನಲ್ ABS ಅಲ್ಲ, ಸಿಂಗಲ್ ಚಾನಲ್ ABS ಇದು. ಫ್ರಂಟ್ 282 mm, ರೇರ್ ನಿಮಗೆ 280 mm. ಸ್ವಲ್ಪನೇ ಡಿಫ್ರೆನ್ಸ್ ಬರೋದು. ಸೊ ಇದಿಷ್ಟು ಈ ಗಾಡಿ ಫೀಚರ್ಸ್ ಆಗಿರುತ್ತೆ. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಕೋಲ್ಲ, ಗಾಡಿ ಓಡಿಸ್ತಾ ಗಾಡಿ ಪರ್ಫಾರ್ಮೆನ್ಸ್
ಹೇಗಿದೆ, ಹ್ಯಾಂಡ್ಲಿಂಗ್ ಹೇಗಿದೆ, ಪ್ರತಿಯೊಂದನ್ನು ಗಾಡಿ ಓಡಿಸ್ತಾ ಹೇಳ್ತೀನಿ, ಬನ್ನಿ ಮಾಡೋಣ. ನಾವ್ಯಾಗ ಓಡಿಸ್ತಾ ಇದೀವಿ ಯಮಹ FZS ವರ್ಷನ್ 4 ನನ್ನ ಫೇವ್ರೇಟ್ ಕಲರ್ ಒಂದಿಗೆ. ಸೊ ಓಡ್ಸಕ್ಕಂತೂ ಫುಲ್ ಸ್ಮೂತ್ ಆಗಿದೆ ಗುರು, ಆಸ್ ಸ್ಮೂತ್ ಆಸ್ ಬಟರ್ ಅಂದ್ರೂ ತಪ್ಪಾಗಲ್ಲ, ಅಷ್ಟೇ ಸ್ಮೂತ್ ಆಗಿದೆ ಗುರು ಗಾಡಿ. ಏನ್ ಸ್ಮೂತ್ ಆಗಿ ಹೋಗುತ್ತೆ ನೋಡಿ, ಆರಾಮಾಗಿ ಫುಲ್ ಅಜ್ಜೈಲ್ ಗಾಡಿ, ಆರಾಮಾಗಿ ಹೋಗ್ಬೋದು ಗಾಡಿಲಿ ಮಾತ್ರ. ಇಂಜಿನ್ ಅಂತೂ ಸೂಪರ್ ಸ್ಮೂತ್ ಆಗಿದೆ, ಯಾವ್ದೇ ಮೋಸ ಇಲ್ಲ. ಸ್ಮೂತ್ನೆಸ್ ಬಗ್ಗೆ ಹೇಳ್ಬೇಕಂದ್ರೆ ಕಂಫರ್ಟ್ ಹಂಗೆ ಇದೆ, ಎಲ್ಲಾನು ಹಂಗೆ ಇದೆ. ನೀವೆಲ್ಲ ತಿಳ್ಕೊತಿರ್ಬೋದು, ನೀನೇನ್ ಗುರು ರಿವ್ಯೂ ಮಾಡಕ್ ಸಿಟಿ ಒಳಗಡೆ ಓಡಿಸ್ತಿದ್ಯಾ ಅದು ವಿತೌಟ್ ಗೇರ್ಸ್ ಅಂತ. ಗೇರ್ಸ್ ಏನಕ್ಕೆ ಹಾಕಿಲ್ಲ ಅಂದ್ರೆ ಈ ಗಾಡಿನ ನಾನು ಆಕ್ಚುಲಿ ಒಂದು 10 days ಟೆಸ್ಟ್ ಮಾಡಿದೀವಿ, ಒಂದು ರೈಡ್ಗೂ ತೊಗೊಂಡೋಗಿದ್ದೀವಿ, ಎಲ್ಲ ಮಾಡಿದೀವಿ. ಟೆಸ್ಟ್ ಮಾಡ್ಬಿಟ್ಟು ಇವಾಗ ಲಾಸ್ಟ್ ಅಲ್ಲಿ ಒಂದು ಫೈನಲ್ ರಿವ್ಯೂ ಕೊಡಬೇಕಿತ್ತು. ಬಟ್ ಇವತ್ತು ಆಕ್ಚುಲಿ ಗಾಡಿ ರಿಟರ್ನ್ ಮಾಡಬೇಕಿತ್ತು, ನಿನ್ನೆ ಶೂಟ್ ಮಾಡೋಕ್ಕಾಗಿಲ್ಲ. ಅದರಿಂದ ವಾಪಸ್ ಶೋರೂಮ್ ಕೊಡಕ್ಕೆ ಹೋಗ್ತಾ ಇದೀನಿ, ವಾಪಸ್ ಕೊಡ್ತಾ ಇದನ್ನ ರಿವ್ಯೂ ಮಾಡ್ತಾ ಇರೋದು ನಾನು. ಅದರಿಂದ ನಾನು ಇವಾಗ ಯಾವುದೇ ಗೇರ್ಸ್ ಹಾಕೊಂಡಿಲ್ಲ, ಸಿಟಿ ಒಳಗಡೆ ಸಖತ್ ಸೆಕೆ ಇದೆ. ಅದರಿಂದ ನಾನು ಗೇರ್ಸ್ ಏನು ಹಾಕ್ದಿರಾ ಜಸ್ಟ್ ಒಂದು ನಾರ್ಮಲ್ ಜಾಕೆಟ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಸೊ ಯಾರು ವಿತೌಟ್ ಗೇರ್ಸ್ ಗಾಡಿ ಓಡಿಸೋಕೆ ಹೋಗ್ಬೇಡಿ, ಇಟ್ಸ್ ಅಡ್ವೈಸ್ ಫ್ರಮ್ ಮೈ ಸೈಡ್. ಸೊ ನಾನು ಎಲ್ಲ ಟೈಮು ಗೇರ್ಸ್ ಹಾಕಿರ್ತೀನಿ ಡ್ಯೂ ಟು ಸಿಟಿ ಕನ್ಸ್ಟೆಂಟ್ಸು. ಜೊತೆಗೆ ನಮ್ಮ ಮನೆಯಿಂದ ಇವಾಗ ಇರೋ ಶೋರೂಮ್ ಬಂದು ಆಲ್ಮೋಸ್ಟ್ 30 kilometers, ಫುಲ್ ಟ್ರಾಫಿಕ್ಕು. ಈ ಟ್ರಾಫಿಕಲ್ಲಿ ಈ ಜಾಕೆಟು ಗೇರ್ಸ್ ಎಲ್ಲ ಹಾಕೊಂಡು ಓಡಿಸೋ ಕ್ಲೀನ್ಗಳೇ ಇಲ್ಲ, ಅದರಿಂದ ಹಾಕೊಂಡಿಲ್ಲ. ಸೊ ವಾಪಸ್ ಪಾಯಿಂಟಿಗೆ ಬಂದ್ಬಿಡೋಣ. ಗಾಡಿ ಬಗ್ಗೆ ಹೇಳ್ತಾ ಇದ್ದೆ. ಮೇನಾಗಿ ಇವಾಗ ಗಾಡಿ ಸ್ಪೆಕ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸ್ಪೆಕ್ಸ್ ಬಂದು ಈ ಗಾಡಿಯಲ್ಲಿ ಅದು ಬಂದು 149cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮಗೆ. ಸಿಟಿ ಯೂಸ್ಗೆ, ಶಾರ್ಟ್ ರೈಡ್ಗೆ, ಹೈವೇ ಟೂರಿಂಗ್ ಎಲ್ಲದಕ್ಕೂ ಸೆಟ್ ಆಗುತ್ತೆ ಗಾಡಿ, ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಗಾಡಿಲಿ ಪ್ರೊಡ್ಯೂಸ್ ಮಾಡುವಂತ ಪವರ್ ಎಷ್ಟು ಅಂದ್ರೆ 12.2 horsepower ವಿತ್ 13.3 Nm ಆಫ್ ಪೀಕ್ ಟಾಕ್ ಇದೆ ಈ ಗಾಡಿಲಿ ಅಂತಾನೆ ಹೇಳ್ಬೋದು. ಸೊ ಅದು ಎಲ್ಲ ಸಿಟಿ ಯೂಸ್ಗೆ ಇದೆಲ್ಲ ಆರಾಮಾಗಿ ಯೂಸ್ ಆಗುತ್ತೆ ಗುರು, ಏನು ಪ್ರಾಬ್ಲಮ್ ಇಲ್ಲ ಗಾಡಿಲಿ. ಗಾಡಿ ಇಂಜಿನ್ ಬೇರೆ ಇಷ್ಟು ಸ್ಮೂತ್ ಆಗಿದೆ, ಓಡ್ಸಕ್ಕೂ ಇಷ್ಟು ಚೆನ್ನಾಗಿದೆ. ಇದಕ್ಕಿನ್ನ ಇನ್ನೇನ್ ಬೇಕು ಗುರು ಗಾಡಿ ಸಿಟಿ ಓಡಿಸಕ್ಕೆ. ತುಂಬಾ ಜನ ಇರ್ತಾರೆ ಸಿಟಿ ಓಡಿಸ್ತೀವಿ ನಾವು, ಜೊತೆಗೆ ಅವಾಗ ಬ್ರೇಕ್ಫಾಸ್ಟ್ ರೈಡು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಆಚೆ ಹೋಗ್ತೀವಿ, ಅದಕ್ಕೋಸ್ಕರ ಮಾತ್ರ ತಗೊಂತೀನಿ ಅನ್ನೋರು ಮಾತ್ರ ಈ ಗಾಡಿ ಚೂಸ್ ಮಾಡ್ತಾರೆ. ಇವಾಗ ಸ್ಪ್ಲೆಂಡರ್ ಹತ್ರ ಎಲ್ಲ ಡೇಟಾ ಹೆಸರು ಹೇಳ್ಬಾರ್ದು, ಯಾವ್ದೋ ಒಂದು ಎಕ್ಸಾಂಪಲ್ ಸ್ಪ್ಲೆಂಡರ್ ಪ್ಯಾಷನ್, ಇಲ್ಲ ಅಂದ್ರೆ TVS ರೈಡರ್, ಈ ತರ ಯಾವ್ದೋ ತಗೊಳ್ಳೋ ಬದಲು ನೀವು ಸ್ವಲ್ಪ ಲುಕ್ ಬೇಕು, ನನಗೆ ಸ್ವಲ್ಪ ಗಾಡಿ ಸ್ಟೈಲಿಶ್ ಆಗೂ ಇರಬೇಕು, ಪವರ್ ಇರಬೇಕು, ಕಂಫರ್ಟ್ ಇರಬೇಕು, ಎಲ್ಲಾನು ಇರಬೇಕು ಅಂದ್ರೆ ಫುಲ್ ಪ್ಯಾಕ್ಡ್ ವೆಹಿಕಲ್ ಇದು ಯಮಹ FZS ಅಂತ ಹೇಳ್ತೀನಿ. ಯಾಕಂದ್ರೆ ಗಾಡಿ ಅಷ್ಟು ಕಂಫರ್ಟಬಲ್ ಇದೆ, ಯೂಸೇಜ್ ಆಗ್ಲಿ ಪ್ರತಿಯೊಂದನ್ನು ಸೂಪರ್ ಆಗಿದೆ, ಸೂಪರ್ ಸ್ಮೂತ್ ಅಂಡ್ ಡ್ಯೂರಬಲ್ ಗಾಡಿ ಇದು, ಮಸ್ತಾಗಿದೆ ಅಂತಾನೆ ಹೇಳ್ಬೋದು. ಏರ್ ಶಿಫ್ಟಿಂಗ್ ಆಗ್ಲಿ ಯಾವ್ದ್ರಲ್ಲೂ ಇದಿಲ್ಲ ಗುರು, ಅಷ್ಟು ಸ್ಮೂತ್ ಇದೆ. ನಾನು ಲಿಟ್ರಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಓಡಿಸಿರೋದಲ್ಲಿ ಒನ್ ಆಫ್ ದಿ ಸ್ಮೂತೆಸ್ಟ್ ವೆಹಿಕಲ್ಸ್ ಅಂದ್ರೂ ತಪ್ಪಾಗಲ್ಲ, ಅಷ್ಟು ಸ್ಮೂತ್ ಆಗಿದೆ ಗಾಡಿ ಇದು. ಹಿಂಗೆ ಗಾಡಿ ಇದಾಗ್ಲೇ ಹೇಳ್ದಂಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಇದೆ, 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಗುರು ಗಾಡಿದು. ಸೊ ನೋಡಿ ಇಲ್ಲೂ ನೋಡ್ತಿರ್ಬೋದು ನೀವು, ಇವರೆಲ್ಲ ಟೂರಿಂಗ್ ಮಾಡ್ತಾರೆ ಅನ್ಸುತ್ತೆ. ರೈಡಿಂಗ್ ಗೇರ್ಸ್ ಹಾಕೊಂಡಿದ್ದಾರೆ, ಹಿಂದೆಗಡೆ ಟಾಪ್ ಬಾಕ್ಸ್ ಹಾಕೊಂಡಿದ್ದಾರೆ, ವೈಸರ್ ಹಾಕ್ಸಿದ್ದಾರೆ, ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಾರೆ. ಸೊ ಹಾಕೊಂಡು ನೋಡಿ ಇದ್ರೆ ಟೂರಿಂಗ್ ಮಾಡೋರು ತುಂಬ ಜನ ಇರ್ತಾರೆ. ಲೈವ್ ಎಕ್ಸಾಂಪಲ್ ಇಲ್ಲೇ ಸಿಕ್ಬಿಡ್ತು. ಇದು ಬಂದು ವರ್ಷನ್ 2, ಇದು ಅಲ್ಲ ವರ್ಷನ್ 3, ಇದು ವರ್ಷನ್ 4. ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡ್ಬೋದು ನೀವು, ಟೈಲ್ ಲೈಟಲ್ಲೂ ಡಿಫ್ರೆನ್ಸ್ ಇದೆ, ಎಲ್ಲ LED ಕೊಟ್ಟಿದ್ದಾರೆ, ಸಕಲಾಗಿದೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಗಾಡಿ ಇದು. ಮೈಲೇಜ್ ನಾನು ಆಗ್ಲೇ ಹೇಳ್ದಂಗೆ ಕಂಪ್ನಿ ಕ್ಲೇಮ್ಡ್ ಏನೋ ಆಲ್ಮೋಸ್ಟ್ 45 to 55 ಅಂತ ಹೇಳ್ತಾರೆ. ಇನ್ನು ಕಸ್ಟಮರ್ಸ್ ಒಪಿನಿಯನ್ ಪ್ರಕಾರ ಆಲ್ಮೋಸ್ಟ್ 48 to 50 ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನು ಬೇಕು ಗುರು, 50 rupees ಹಾಕ್ಸ್ಕೊಂಡು ನೀವು ಆಫೀಸ್ 25 kilometers ಇದ್ರೆ ದಿನಕ್ಕೆ 100 rupees ಪೆಟ್ರೋಲ್ ನೀವು ಆಫೀಸ್ಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಸೊ ಆ ಥರ ಎಲ್ಲ ತುಂಬಾ ಅಡ್ವಾಂಟೇಜ್ ಇದೆ ಗಾಡಿಲಿ ಇದು ಅಂತ ಹೇಳ್ಬೋದು. ಬಟ್ ಇನ್ನೊಂದೇನಂದ್ರೆ MT-15 R15 ಇರೋ ಇಂಜಿನ್ ಬೇರೆ, ಇದರಲ್ಲಿ ಇರೋಂಥ ಇಂಜಿನ್ ಬೇರೆ. ಆಮೇಲೆ ಗಾಡಿ ವೆಯ್ಟ್ ಬಂದು 136 kgs, ಬಟ್ 2 ಲೈಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಖತ್ ಲೈಟ್ ವೆಯ್ಟ್ ಇದೆ ಗಾಡಿ, ಭಾರನೇ ಎಲ್ಲ ಅನ್ಸಲ್ಲ. ಹಿಂದೆ ಇಳಿಯೋಕ್ಕಾಗಲಿ ಓಡ್ಸೋಕ್ಕಾಗಲಿ ಏನು ಫೀಲೇ ಆಗಲ್ಲ ಗುರು ಗಾಡಿ ಭಾರ. ಈ ಗಾಡಿಲಿ ಏನೇನು ಫೀಚರ್ಸ್ ಇದೆ ಅಂತ ನೀವು ಕೇಳಿದ್ರೆ, ಈ ಗಾಡಿಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಸಿಂಗಲ್ ಚಾನಲ್ ABS ಬರುತ್ತೆ, ಸೈಡ್ ಸೈಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಯೂಸ್ಫುಲ್ ಫೀಚರ್ಸ್. ಬಟ್ ಟ್ರಾಕ್ಷನ್ ಕಂಟ್ರೋಲ್ ನಾಟ್ ನೆಸರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದೆಲ್ಲ ಸುಮ್ಮನೆ ಆಡ್ ಆನ್ ಫೀಚರ್ಸ್ ತರ ಆಡ್ ಮಾಡ್ಬಿಟ್ಟು ಪ್ರೈಸ್ ಜಾಸ್ತಿ ಮಾಡೋದು ಇದೆಲ್ಲ ಇದೆ. ಗಾಡಿದು ಡಿಸ್ಅಡ್ವಾಂಟೇಜಸ್ ಲೂಪಲ್ಸ್ ಎಲ್ಲ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಗಾಡಿದು ಮೈನ್ ಪಾಯಿಂಟ್ ಬಂದು ಪ್ರೈಸ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿರ್ತೀರಾ. ಗಾಡಿ ಇಷ್ಟೊಂದು ಮೈಲೇಜ್ ಕೊಡುತ್ತೆ, ಇಷ್ಟೊಂದು ಕಂಫರ್ಟ್ ಇದೆ, ಹ್ಯಾಂಡ್ಲಿಂಗ್ ಇದೆ, ಪವರ್ ಚೆನ್ನಾಗಿದೆ ಅಂತ ನೀವು ಕೇಳೋದ್ರೆ, ಗಾಡಿ ಪ್ರೈಸ್ ಎಷ್ಟು ಅಂತ ನೀವು ಕೇಳೋದಾದ್ರೆ, ಗಾಡಿ ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟ್ 1.29 ಅದತ್ರ ಬರುತ್ತೆ. ಆನ್ ರೋಡ್ ನಿಮಗೆ 1.6 ವರೆಗೂ ಬರುತ್ತೆ. ಅದೇ MT-15 ನೋಡಿದ್ರೆ ನೀವು ಆಲ್ಮೋಸ್ಟ್ 1.8 ಇಲ್ಲ 2 ಆಗಿದೆ ಅನ್ಸುತ್ತೆ. ನಾನು ಲಾಸ್ಟ್ ಟೈಮ್ ಕೇಳಿದಾಗ ಕಡಿಮೆ ಇತ್ತು, 1.89 ಚೇಂಜ್ ಇತ್ತು. ಇವಾಗಿನ ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ R15 MT-15 ಪ್ರೈಸ್ ಗಗನಕ್ಕೆ ಏರ್ತಾ ಇದೆ. ಹೋಗ್ತಾ ಚೇಂಜ್ ಮಾಡ್ತಾನೆ ಇದಾರೆ ಪ್ರೈಸ್, ಹಿಂದೆ ಮೇಲ್ ಮಾಡ್ತಾನೆ ಇದಾರೆ ಗುರು, ಜಾಸ್ತಿ ಮಾಡ್ತಾನೆ ಇದಾರೆ R15 MT-15 ಪ್ರೈಸ್. ಇವಾಗ ಏನಿದೆ ಕರೆಂಟ್ ಪ್ರೈಸ್ ನನಗೂ ಗೊತ್ತಿಲ್ಲ, ಬಟ್ ಇದರ ಆನ್ ರೋಡ್ ಪ್ರೈಸ್ ಬಂದು 1.6 ಕ್ವೈಟ್ ಅಫೋರ್ಡಬಲ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಮಗೆ ಸ್ವಲ್ಪ ಹೈವೇ ಟೂರಿಂಗ್ ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ಗಾಡಿ ಇಂಜಿನ್ ಅಷ್ಟೊಂದು ಹೀಟ್ ಆಗಲ್ಲ, ಹೈವೇ ಟೂರಿಂಗ್ ಮಾಡ್ಬೋದು, ಸಿಟಿಲಿ ಓಡಿಸ್ಬೋದು, ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ಬೋದು ಗುರು. ಫ್ಯಾಮಿಲಿ ಕೂಡ ಹೋಗ್ಬೋದು ಇದರಲ್ಲಿ, ಯಾಕಂದರೆ ಸಿಂಗಲ್ ಸೀಟ್ ಬರುತ್ತೆ ಇದಕ್ಕೆ. ಆಗಲೇ ತೋರಿಸಿದೆ ನಾನು. ಸಿಂಗಲ್ ಸೀಟಲ್ಲಿ ನಿಮಗೆ ಅದು ವೈಡ್ ಸೀಟು ದಪ್ಪ ಇರೋದು ಆರಾಮಾಗಿ ಸೆಟ್ ಆಗುತ್ತೆ ಗಾಡಿ ಇದು ಅಂತಲೇ ಹೇಳ್ಬೋದು. ವೆರಿ ಗುಡ್ ಮಷೀನ್ ಫಾರ್ ಸ್ಟ್ರೀಟ್ ಪರ್ಪಸ್, ಡೈಲಿ ಯೂಸೇಜು ಇದೆಲ್ಲ ಮಾಡ್ಬೋದು ಗಾಡೀಲಿ. ಟೂರಿಂಗ್ ಕೂಡ ಮಾಡ್ಬೋದು. ಲೈಕ್